ಕೊಡ್ತಾರ ಎಲ್ಲ ಇದೆ ನಿಮಗೆ. ಎಷ್ಟಿದು? ನಾನು 160 ನಿಮ್ಗೆ ಸಿಗುತ್ತೆ. ನೀವೇನೋ ಧಾರವಾಡ ಬೆಂಗಳೂರು ಟ್ರೈನ್ ನಂಬರ್ 16989 KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು KSR ಬೆಂಗಳೂರಿಂದ ದಿನ ನೈಟ್ 11 ಗಂಟೆಗೆ ಬಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ 1:05 ಸಾಂಗ್ಲಿಗೆ ರೀಚ್ ಆಗುತ್ತೆ ಗಾಡಿ. ಇದು ಅಂದ್ರೆ ಇದು ಕರ್ನಾಟಕದಲ್ಲಿರೋ ಬ್ಯಾಂಗ್ಳೂರಿಂದ ಮಹಾರಾಷ್ಟ್ರದಲ್ಲಿರೋ ಸಾಂಗ್ಲಿಗೆ ಕನೆಕ್ಟ್ ಮಾಡುತ್ತೆ ಗಾಡಿ. ಇದು ಮುಂಚೆ ಇದು ಮೀರಜ್ವರೆಗೂ ಹೋಗ್ತಿತ್ತು. ಇವಾಗ ಏನ್ ಮಾಡಿದ್ರೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಸಾಂಗ್ಲಿವರೆಗೂ ಬಿಟ್ಟಿದ್ರೆ ಮುಂದಕ್ಕೆ ಈ ಟ್ರೈನಿಂದೆಲ್ಲ ನಿಮ್ಗೆ ಮುಂದಕ್ಕೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ನೀವು ನೋಡಕ್ ಶುರು ಮಾಡಿದ್ರಿ ಈಗ ರಂಜಿತ್ ಆನ್ ಟ್ರೈನ್ಸ್. ಇವಾಗ ನಡೀರೋಣ 10:50 ಆಗ್ತಾ ಬಂತು. 11 ಗಂಟೆಗೆ ನಮ್ಮ ಟ್ರೈನ್ ಇರೋದು. ನೋಡುವ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದಾರೆ ನಮ್ಮ ಟ್ರೈನ್ ಅಂತ. ಇನ್ನೊಂದ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ SWR ಕ್ವೀನ್ ರಾಣಿ ಚೆನ್ನಮ್ಮ ಅಂತಾನೆ ಹೆಸರು ಫೇಮಸ್ ಆಗಿದೆ. ಯಾಕಂದ್ರೆ ಎವ್ರಿ ಪ್ರಯಾರಿಟಿ ಕೂಡ ಉತ್ತರ ಕರ್ನಾಟಕದಲ್ಲಿ ನೀವು ಯಾವಾಗ ಉತ್ತರ ಕರ್ನಾಟಕ ಎಂಟರ್ ಆಗ್ತೀರಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸ್ಟಾಪ್ ಕೊಡ್ಕೊಂಡು ಹೋಗುತ್ತೆ. ಬೆಳಗಾವಿಯಿಂದ ಸ್ಟಾರ್ಟ್ ಮಾಡಿದ್ರೆ ಫುಲ್ ಆಲ್ಮೋಸ್ಟ್ ಮೀರಾಜ್ವರೆಗೂ ಎಷ್ಟು ಸ್ಟಾಪ್ ಇದೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸ್ಟಾಪ್ ಕೊಡ್ಕೊಂಡು ಹೋಗುತ್ತೆ. ಈ ಟ್ರೈನ್ ಅಲ್ಲಿ ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೆ ಅಂದ್ರೆ ಟಿಕೆಟ್ ಸಿಗ್ತಾ ಇರ್ಲಿಲ್ಲ ಗುರು. ವೇಟಿಂಗ್ ಅಲ್ಲಿ ಕ್ಯಾನ್ಸಲ್ ಆಗೋದು ಅಂತ ವೇಟಿಂಗ್ ಅಲ್ಲಿ ಕ್ಯಾನ್ಸಲ್ ಆಗ್ತಿತ್ತು. ಎಷ್ಟೊಂದ್ಸತಿ ಕನ್ಫರ್ಮ್ ಆಗ್ತಾ ಇರ್ಲಿಲ್ಲ. ಕನ್ಫರ್ಮ್ ಆದಾಗ ನಾನು ಹೋಗಕ್ ಟೈಮ್ ಸಿಗ್ತಾ ಇರ್ಲಿಲ್ಲ. ಅದರಿಂದ ಇವಾಗ ಈ ಟ್ರೈನ್ ಜರ್ನಿ ನಾನು ಮಾಡ್ಲೇಬೇಕು ಅಂತ ಇಲ್ಲಿ ಇವತ್ತು ಟ್ರೈನ್ ಹೊರಟಿದ್ದೀನಿ. ಟ್ರೈನ್ ಬೋರ್ಡ್ ಮಾಡ್ತಾ ಇದ್ದೀನಿ. ನೋಡುವ ಇನ್ನೊಂದು ಏನ್ ಬೇಕು ಅಂದ್ರೆ ನಮ್ದು ಟ್ರೈನು SWR ಕ್ವೀನ್ ಅಂತಾನೆ ಹೆಸರು ಫೇಮಸ್ ಆಗಿದೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ. ಇವಾಗ ನೋಡಿ, ಇವಾಗ ನಮ್ಮ ಟ್ರೈನ್ ನ ಪ್ಲಾಟ್ಫಾರ್ಮ್ ಆಗ್ತಾ ಇದಾರೆ. ಪ್ಲಾಟ್ಫಾರ್ಮ್ ನಂಬರ್ 8ಗೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ನಮ್ ಕೋಚ್ ಬಂದ್ಬಿಟ್ಟು S6. ಇಲ್ಲಿ ಡಿಸ್ಪ್ಲೇ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ ಎಲ್ಲಿ ಬರುತ್ತೆ ಅಂತ. ಇದು ಬಂದ್ಬಿಟ್ಟು ಇಲ್ಲಿ B4 ಬರುತ್ತೆ. ನಮ್ದು ಬಂದ್ಬಿಟ್ಟು S6. ಹೋಗೋ ಮುಂದಕ್ಕೆ ಇದಿದೆ ಅಂತ. ಇವತ್ತು ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದ್ರೆ KGM WAP7 ಇದೆ. ಈಗ ಅದು ನಮ್ಮ ರಾಣಿ ಚೆನ್ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಂಟು ಎಲೆಕ್ಟ್ರಿಕ್ ಲೊಕೊಮೋಟಿವ್ ಓಡುತ್ತೆ. ಈಗ ಮುಂಚೆ ಇಂಜಿನ್ ಡೀಸೆಲ್ ಲೊಕೊಮೋಟಿವ್ ಜೊತೆ ಹೋಗ್ತಿತ್ತು. ಈಗ ಫುಲ್ ಎಲೆಕ್ಟ್ರಿಫೈಡ್ ಆಗಿರೋದ್ರಿಂದ ಈಗ ರೀಸೆಂಟ್ ಆಗಿ ಅಲಾಟ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಲೊಕೋ KGM WAP7. ಇವತ್ತು ನಮ್ಮ ಕೋಚ್ ಬಂದ್ಬಿಟ್ಟು S6 ಬೀಳುತ್ತೆ. ಇವತ್ತು ನಮ್ಮ ಸೀಟ್ ಬಂದ್ಬಿಟ್ಟು ನಮ್ಮ ಕೋಚ್ ಬಂದ್ಬಿಟ್ಟು S6. ಮತ್ತೆ ನಮ್ಮ ಟ್ರೈನ್ ಅಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಯಾವ ಜೊತೆ ರೇಕ್ ಶೇರಿಂಗ್ ಇದೆ ಅಂದ್ರೆ ಇದು KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಆಗ್ಬಿಟ್ಟು KSR ಬೆಂಗಳೂರು ಬೆಳಗಾವಿ ಓವರ್ ನೈಟ್ ಕಿಂಗ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಐತ್ರಿ. ಈಗ ನೋಡುವ ಬನ್ನಿ ನಮ್ಗೆ ಯಾವ ಸೀಟ್ ಸಿಕ್ಕಿದೆ ಅಂತ. ನೋಡಿ ಫಸ್ಟ್ ಇಂಪ್ರೆಷನ್ ಹಿಂಗೈತ್ರಿ. ನಿಮ್ಗೆ ಆಲ್ ನೀಟ್ನೆಸ್ ಅಂತೂ ಟಾಪ್ ನಾಚ್ ಅಲ್ಲಿ ಇದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು. ಇಂಟೀರಿಯರ್ ಅಂತೂ ನೀರಂತೂ ಬರ್ತಾ ಇದೆ. ಓಕೆ ಬನ್ನಿ ನೋಡುವ ಹೆಂಗೈತೆ ಅಂತ. ಇವತ್ತು ನಮ್ಮ ಸೀಟ್ ಬಂದ್ಬಿಟ್ಟು 35 ಅಪ್ಪರ್ ಬರ್ತ್ ಸಿಕ್ಕಿದೆ. ಇವತ್ತು ಅಂದ್ರೆ 35ನೇ ನಂಬರ್ ಅಪ್ಪರ್ ಬರ್ತ್ ಸಿಕ್ಕಿದೆ. ನೋಡ್ಬೋದು ನಿಮ್ಗೆ ನೈಟ್ ಊಟಕ್ಕೆ ನಿಮ್ಗೆ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 8 ಅಲ್ಲಿ ಸಿಗುತ್ತೆ. ನಿಮ್ಗೆ ವೆಜ್ ಬಿರಿಯಾನಿ ಬಂದ್ಬಿಟ್ಟು 80 ರೂಪಾಯಿ, ಮೊಟ್ಟೆ ಬಿರಿಯಾನಿ ಬಂದ್ಬಿಟ್ಟು 90 ರೂಪಾಯಿ, ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 120 ರೂಪಾಯಿನೋ ಬೀಳುತ್ತೆ ನಿಮ್ಗೆ. 5 ನಿಮಿಷ ಡಿಲೇ ಇಂದ ನಾವು ಡಿಪಾರ್ಟ್ ಆದ್ವಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಇಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBC. ಆಕ್ಚುಲಿ ಇಲ್ಲಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋ ಟೈಮಿಂಗ್ ಇದೆ 11 ಗಂಟೆಗೆ. ಆದ್ರೆ ನಮ್ಮ ಟ್ರೈನ್ 5 ನಿಮಿಷ ಡಿಲೇ ಇಂದ ಡಿಪಾರ್ಟ್ ಆಗ್ತಾ ಇದೀವಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಇಂದ ಪ್ಲಾಟ್ಫಾರ್ಮ್ ನಂಬರ್ 10 ಇಂದ.
ಬರೀ 5 ಕಿಲೋಮೀಟರ್ ಕವರ್ ಆದ್ಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಹಾಲ್ಟು ಯಶವಂತಪುರ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YPR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 11 ಗಂಟೆ 10 ನಿಮಿಷಕ್ಕೆ. ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11:22, ಅಂದ್ರೆ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಏನಕ್ಕೆ ಡಿಲೇ ಆಯ್ತು ಅಂದ್ರೆ ಯಶವಂತಪುರ ಔಟ್ರಲ್ಲಿ ಸ್ವಲ್ಪ ಹೊತ್ತು ಹಾಕೊಂಡಿದ್ರು, ಅದಕ್ಕೆ 2 ನಿಮಿಷ 5 ನಿಮಿಷನ ಹಾಲ್ಟ್ ಹಾಕೊಂಡಿದ್ರು. ಅದು ಬೇರೆ ಬೆಂಗಳೂರಿಂದ 5 ನಿಮಿಷ ಡಿಲೇಯಿಂದ ಡಿಪಾರ್ಚರ್ ಬೇರೆ ಆಗಿತ್ತು. ಅದಕ್ಕೋಸ್ಕರ 10-12 ನಿಮಿಷನ ಡಿಲೇ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಬೋರ್ಡ್ ಮಾಡಿದಾರೆ. ಮತ್ತೆ ಯಶವಂತಪುರ್ನ ಜಂಕ್ಷನ್ ಯಾಕಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ಹೇಳ್ಬಿಟ್ಟಿದೀನಿ. ಇಲ್ಲಿಂದ ಒಂದ್ ಲೈನ್ ಯಶವಂತಪುರ್ಗೊಂದು, ಇಲ್ಲಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಂದು ಹೋಗಿದೆ, ಅಂದ್ರೆ ಮೈಸೂರ್ಗೊಂದು ಲೈನ್ ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಚಿಕ್ಕಬಾಣಾವರ ಇಂದ ಹುಬ್ಳಿಗೊಂದು ಲೈನು, ಇನ್ನೊಂದು ಬಂದ್ಬಿಟ್ಟು ಹೆಬ್ಬಾಳ ಇಂದ ಹೊಸೂರ್ಗೊಂದು ಲೈನು, ಇನ್ನೊಂದು ಬಂದ್ಬಿಟ್ಟು ಯಲಹಂಕ ಮೇಲೆ ಧರ್ಮವರಂ ಗುಂತಕಲ್ ಒಂದು ಲೈನ್. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಪ್ಲಾಟ್ಫಾರ್ಮ್ ನಂಬರ್ 2 ಬಂದ್ಬಿಟ್ಟು ಅದು ಅಜ್ಮೀರ್ ಮೈಸೂರು ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ಈಗ ನಾವು ಪ್ಲಾಟ್ಫಾರ್ಮ್ ನಂಬರ್ 3 ಇಂದ ನೋಡಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ನೋಡುವ ಒಳಗಡೆ ಹೋಗ್ಬಿಟ್ಟು. ನಮ್ಮ 16589 KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೂಟ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಇದು KSR ಬೆಂಗಳೂರಿನಿಂದ ದಿನ ನೈಟ್ 11 ಗಂಟೆಗೆ ಬಿಟ್ಟು ಯಶವಂತಪುರ, ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಬೀರೂರು, ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಹಾವೇರಿ, ಹುಬ್ಬಳ್ಳಿಯಿಂದ ಧಾರವಾಡ, ಅಲ್ಲನ್ವಾರ್, ಲೋಂಡಾ, ಖಾನಾಪುರ ಮೇಲೆ ನಾವು ಹೋಗ್ತೀವಿ. ಬೆಳಗಾವಿಯಿಂದ ಪಾಚಾಪುರ, ಚಿಕ್ಕೋಡಿ, ಗೋಕಾಕು, ಘಟಪ್ರಭಾ ಇಂದ ನಾವು ಹೋಗ್ತೀವಿ ಮೀರಜಿಂದ ಸಾಂಗ್ಲಿಗೆ ಟೈಮ್ ಕೊಟ್ಟಿರೋದು 11 ಗಂಟೆಗೆ, 11 ಗಂಟೆ 1:05ಕ್ಕೆ. ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇನ್ನು ಮುಂದೆ ಬರೋ ಸ್ಟೇಷನ್ಸ್ ಎಲ್ಲ ನೈಟ್ 12:15, 1 ಗಂಟೆಗಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತುಮಕೂರು. ಎದ್ದಿದ್ರೆ ನಿಮಗೆ ತೋರಿಸ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ನಿಮಗೆ ಬೆಳಿಗ್ಗೆ ಎಲ್ಲಿ ಎಚ್ಚರಿಕೆ ಆಗುತ್ತೋ ಅಲ್ಲಿಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಯಶವಂತಪುರ ಎಕ್ಸ್ಪ್ರೆಸ್. ಸೊ ಗುಡ್ ಮಾರ್ನಿಂಗ್ ಗೈಸ್. 490 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಧಾರವಾಡಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು DWR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 6:28ಕ್ಕೆ. ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7:25, ಅಂದ್ರೆ 1 hour 8 minutes, ಅಂದ್ರೆ 1 ಗಂಟೆ 8 ನಿಮಿಷ ಡಿಲೇ ಇಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತೆ ಧಾರವಾಡಿಗೆ ನೀವೇನಾದ್ರು ಬಂದ್ರೆ ಅಂದ್ರೆ ಧಾರವಾಡ ಬೇಡ ಅಂತ ಮಸ್ಟ್ ಟ್ರೈನ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಫೇಮಸ್ ಇದೆ ಇಲ್ಲಿ ಧಾರವಾಡಲ್ಲಿ. ನೀವೇನ ಧಾರವಾಡಿಗೆ ಬರ್ತೀರ ಒಂದ್ಸತಿ ಧಾರವಾಡ ಬೇಡನ ಒಂದ್ಸತಿ ಟ್ರೈ ಮಾಡಿ. ಇಲ್ಲೂ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನೋಡ್ಬೋದು ಧಾರವಾಡಲ್ಲೂ. ಒಟ್ಟು 4 ಪ್ಲಾಟ್ಫಾರ್ಮ್ ಇದೆ ಧಾರವಾಡ ರೈಲ್ವೆ ಸ್ಟೇಷನ್ ಅಲ್ಲಿ. ಮತ್ತೆ ಇಲ್ಲಿಂದ ಒಂದೇ ಭಾರತ್ ಹೊರಡುತ್ತೆ. ಅದು ಯಾವ ಒಂದೇ ಭಾರತ್ ಅಂತ ನೀವು ಕಮೆಂಟ್ಸ್ ಹೇಳಿ.
ನೀವೇನೋ ಈ ರೂಟಲ್ಲಿ ಬರ್ತೀರಿ ಅಂದರೆ ಧಾರವಾಡ ಪೇಡ ಅಂತ ಪೇಡ ನಿಮಗೆ ಧಾರವಾಡ ಕುಂದಾಬಿ ನೋಡಿ, ಕುಂದಾಪುರ ಕರ್ದಾರ ಎಲ್ಲ ಇದೆ ನಿಮಗೆ. ಎಷ್ಟಿದೆ? ನಾನು 160 ನಿಮ್ಗೆ ಸಿಗುತ್ತೆ. ನೀವೇನೋ ಧಾರವಾಡ ಬೆಂಗಳೂರು ಓಡಾಡ್ತಿದ್ದೀರಾ ಅಂತ ನಿಮಗೆ ಸಿಕ್ಕೇ ಸಿಗುತ್ತೆ ನಾರ್ಮಲ್ ಧಾರವಾಡ ಪೇಡ, ಯಾಕಂದರೆ ರೂಟಲ್ಲಿ ಫೇಮಸ್ ನಿಮ್ಗೆ ಇದರಲ್ಲಿ. ಐನೂರ 26 ಕಿಲೋಮೀಟರ್ ಕವರ್ ಆದ್ಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 13ನೇ ಹಾಲ್ಟು ಅಲ್ಲನ್ವಾರ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LWR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 7 ಗಂಟೆ 9 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8 ಗಂಟೆ 8 ನಿಮಿಷ, ಅಂದರೆ 59 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಅಲ್ಲನ್ವಾರ್ನ ಜಂಕ್ಷನ್ ಯಾಕಂತ ಅಂದ್ರೆ ಇಲ್ಲಿಂದ ಒಂದು ಲೈನ್ ಇದಕ್ಕೆ ಹೋಗಿದೆ, ಆ ಕಡೆ ದಾಂಡೇಲಿ ಅಂದರೆ ಹುಬ್ಳಿ ಪುಣೆ ಮೇನ್ ಲೈನಲ್ಲಿ ಒಂದು ಲೈನು, ಅಂಬೇವಾಡಿ ಅಂದರೆ ದಾಂಡೇಲಿಗೆ ಒಂದು ಲೈನ್ ಹೋಗಿದೆ. ಮುಂಚೆ ಹೌದು ದಾಂಡೇಲಿಗೆ ಮುಂಚೆ ಟ್ರೈನ್ ಇತ್ತು, ಆದರೆ ಕೋವಿಡ್ ಮುಂಚೆ ಅದು ಅಂಬೇವಾಡಿ ಧಾರವಾಡ ಪ್ಯಾಸೆಂಜರ್ ಆಗಿ ಹೋಗ್ತಿತ್ತು. ಈಗ ಏನೋ ಕ್ಯಾನ್ಸಲ್ ಮಾಡಿದ್ರೆ, ಏನೋ ಪಕ್ಕ ಏನಾರು ಇದೆ ರೂಟ್ ಏನಾರು ಓಪನ್ ಆಯಿತು ಅಂದರೆ ಒಂದ್ಸತಿ ಜರ್ನಿ ಮಾಡಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ರೂಟಲ್ಲಿ ಘಾಟ್ ಸೆಕ್ಷನ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡುವ ಓಪನ್ ಆಗಲಿ ಒಂದ್ಸತಿ ರೂಟಲ್ಲಿ ಒಂದ್ಸತಿ ಜರ್ನಿ ಮಾಡಿ ನೋಡುವ. ನೀವೇನಾದ್ರು ದಾಂಡೇಲಿಗೆ ಹೋಗ್ತೀರಾ ಅಂದ್ರೆ ಈ ಟ್ರೈನ್ ಬೆಸ್ಟ್ ನಿಮಗೆ. ನೈಟ್ 11 ಗಂಟೆಗೆ ಬೆಂಗಳೂರಿಂದ ಹತ್ತುತ್ತೀರಾ ಅಂದರೆ 7 ಗಂಟೆ 8 ಗಂಟೆಗೆಲ್ಲ ನೀವು ಅಲ್ಲನ್ವರೆಗೆ ಬಂದ್ಬಿಡ್ತೀರಿ. ಇಲ್ಲಿಂದ ನೀವು ನಿಯರೆಸ್ಟ್ ಒಂದು 50-60 ಕಿಲೋಮೀಟರ್ 30 ಕಿಲೋಮೀಟರ್ ಏನೋ ಆಗುತ್ತೆ, 30 ಕಿಲೋಮೀಟರ್ ಆಗುತ್ತೆ. ನೀವು ಅಲ್ಲನ್ವಾರಿಂದ ದಾಂಡೇಲಿ ಮಧ್ಯದಲ್ಲಿ. ಈಗ ಇಲ್ಲಿ ನೋಡಿ, ಇವಾಗ ಬಂದಿದೆ ನಮ್ಮ 17325 ಬೆಳಗಾವಿ ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್. ಇದು ಅರ್ಧ ಗಂಟೆ ಡಿಲೇ ಇದೆ ಗಾಡಿ. ಇದನ್ನು ಫುಲ್ ಖಾಲಿ ಇದೆ ಗುರು. ನಾವು ಬೆಂಗಳೂರಲ್ಲಿ ನೋಡ್ಬೇಕು ಫುಲ್ ಪ್ಯಾಕ್ ಇರ್ತಾನೆ, ಇವಾಗಿನ ಖಾಲಿ ಇದೆ. ಅಂದರೆ ಇಲ್ಲಿಂದಲ್ಲ ಹುಬ್ಳಿಯಿಂದ ಮೇನ್ ಪ್ಯಾಕಿಂಗ್ ಇದೆ ಅನ್ಸುತ್ತೆ ಗಾಡಿಗೆ. ಈ ಲೈನ್ ಏನು ಸಪ್ರೇಟ್ ಆಗ್ತಿದೆಯಲ್ಲ, ಈ ಲೈನ್ ಅಂಬೇವಾಡಿ ಅಂದರೆ ದಾಂಡೇಲಿಗೆ ಹೋಗುತ್ತೆ. ಹೆವಿ ಘಾಟ್ ಸೆಕ್ಷನ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದ್ಸತಿ ಜರ್ನಿ ಮಾಡುವ ಆ ರೂಟಲ್ಲೂ. ಅಂದರೆ ಸಿಕ್ಕಾಬಟ್ಟೆ ಆಗಿದೆ ಗುರು ಈ ರೂಟಲ್ಲಿ, 0 ವಿಸಿಬಿಲಿಟಿ ಇದೆ. ಆದರೂ ನಮ್ಮ ಟ್ರೈನು 90-100ರಲ್ಲೇ ಹೊಡಿತಾ ಇದೆ. ಈಗ ನಾವು ಎಂಟ್ರಾಗ್ತೀವಿ, ಇದು ವೆಸ್ಟರ್ನ್ ಘಾಟ್ಸಿಗೆ ಎಂಟ್ರಾಗ್ತೀವಿ. ನೋಡುವ ಹೆಂಗಿರುತ್ತೆ ಅಂತ. ಇವಾಗ ನೋಡಿ ನಮ್ಮ ಟ್ರೈನ್ ಇಲ್ಲಿ ನೀಟ್ನೆಸ್ ಇವಾಗ ನೋಡ್ಬೇಕು ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಮಿಡಾಟ್ ಸಿಗುತ್ತೆ ಇಲ್ಲಿ. ಕ್ಲೀನಾಗಿ ಅಷ್ಟಿನ್ನಿಲ್ಲ, ಓಕೆ ಇದೆ. ಮತ್ತು ನೋಡಿಗಿರು ಚಾಪ್ ಆಗಿದೆ ನೀರು, ಅಂದರೆ ಫುಲ್ ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ. ಟ್ರೈನ್ ಏನೋ ಸ್ವಲ್ಪ ಅಲ್ಲಾಡಕ್ಕೆ ಶುರು ಆಯಿತು ಅಂದರೆ ಫುಲ್ಲು ಆಚೆಗಡೆ ಬರುತ್ತೆ. ನೀರು ಚಾಕ್ ಆಗಿದೆ ಮತ್ತು ನೀರಿದೆ. ಮತ್ತು ಇಲ್ಲಿ ಡಸ್ಟ್ಬಿನ್ ಇರಬೇಕು, ಡಸ್ಟ್ಬಿನ್ ಇಲ್ಲ. ಅಲ್ಲಿ ಡಸ್ಟ್ಬಿನ್ ಇದೆ, ಇಲ್ಲಿ ಡಸ್ಟ್ಬಿನ್ ಇಲ್ವೇ ಇಲ್ಲ. ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಮತ್ತು 2 ಟಾಯ್ಲೆಟ್ಸ್ ಇದೆ ನಿಮಗೆ. ಒಂದು ವೆಸ್ಟರ್ನ್ ಟಾಯ್ಲೆಟು, ಇನ್ನು ಮತ್ತು ಇಂಡಿಯನ್ ಟಾಯ್ಲೆಟು.
ನೋಡಿ ನಿಮಗೆ ಈ ಟ್ರೈನಲ್ಲಿ ನಿಮಗೆ ಅದ್ರಕ್ ವಾಲಿ ಚೈ ಅಂದರೆ ಮಸಾಲೆ ಟೀ ಸಿಗುತ್ತೆ ನಿಮಗೆ 10 ರೂಪಾಯಿ ಅಂತ ಇಲ್ಲಿ. ಪರವಾಗಿಲ್ಲ, ನಾವು ಆ್ಯಕ್ಚುಲಿ ಟೀ ಕುಡಿಯೋಲ್ಲ, ಅದಕ್ಕೆ ನಾನು ತಗೊಳ್ಳಿಲ್ಲ. ನೋಡಿ ನಿಮಗೆ ಇದರಲ್ಲಿ ಸೈಡ್ ಪ್ಯಾಂಟ್ರಿ ಕೋಚ್ ಇದೆ, ನಿಮಗೆ ಟೀ ಕಾಫಿ ಮತ್ತು ಟಿಫನ್ ಎಲ್ಲ ಸಿಗುತ್ತೆ ನಿಮಗೆ. ಐನೂರ 60 ಕಿಲೋಮೀಟರ್ ಕವರ್ ಆದ್ಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 14ನೇ ಆಲ್ಟೋ ಲೋಂಡಾ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LD. ಇಲ್ಲಿಗೆ ಆಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 7:50ಕ್ಕೆ, ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:45 ಸಾರಿ 8:43 ಬಂದಿದೆ. ಅಂದ್ರೆ 53 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಮತ್ತೆ ಮಡ್ಗಾವ್ನ ಸಾರಿ ಲೋಂಡಾನ ಜಂಕ್ಷನ್ ಯಾಕಂತ ಅಂದ್ರೆ ಇಲ್ಲಿಂದ ಹುಬ್ಳಿ ಪುಣೆ ಮೇನ್ ಲೈನ್ ಅಲ್ಲಿ ಒಂದ್ ಲೈನು ಮಡ್ಗಾವ್ ಅಂದ್ರೆ ಕ್ಯಾಸಲ್ ರಾಕ್ ದೂದ್ಸಾಗರ್ ವಾಟರ್ ಫಾಲ್ಸ್ ಮೇಲೆ ಮಡ್ಗಾವ್ ಒಂದು ಲೈನ್ ಹೋಗಿದೆ. ಅದಕ್ಕೆ ಎಷ್ಟು ನೀವು ಪ್ಯಾಸೆಂಜರ್ಸ್ ಇಲ್ಲೇ ಬೋರ್ಡ್ ಮಾಡ್ಕೊಂತಾರೆ. ಇಲ್ಲಿಂದ ಹಿಂದೆ ಬರ್ತಾರೋ ವಾಸ್ಕೋ ಶಾಲಿಮಾರ್ ವಾಸ್ಕೋ ಎಕ್ಸ್ಪ್ರೆಸ್ ಅಲ್ಲಿ ಇದ್ರಲ್ಲಿ ಹೋಗ್ತಾರೆ ಅಪ್ ಟು ಮಡ್ಗಾವ್ವರೆಗೂ. ನೀವು ಅಕಸ್ಮಾತ್ ಏನಾದ್ರು ಗೋವಾಗೆ ಹೋಗ್ತೀರಾ ಅಂದ್ರೆ ಈ ಟ್ರೈನ್ ಬೆಸ್ಟ್ ನಿಮ್ಗೆ. ಇಲ್ಲಿ ಲೋಂಡಾದಲ್ಲಿ ಇಳ್ಕೊಳ್ಳಿ, ಲೋಂಡಾ ಇಂದ ನೀವು ಆರಾಮಾಗಿ ಮಡ್ಗಾವ್ ಜಂಕ್ಷನ್ಗೆ ರೀಚ್ ಆಗ್ತೀರಾ. ಮತ್ತೆ ಬನ್ನಿ ನೋಡುವ ಇಡ್ಲಿ ವಡೆ ಅಂತ ತಗೋಣ, ಹೆಂಗಿರುತ್ತೆ ಟೇಸ್ಟ್ ಅದೆಲ್ಲ ನಿಮಗೆ ತಗೊಂಡ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ. ಇಡ್ಲಿ ವಡೆ ಅಂತ ತಗೊಂತಾ ಇದೀನಿ, 40 ರೂಪಾಯಿ. ಇಡ್ಲಿ ವಡೆ ನಿಮ್ಗೆ ವಡಾ ಪಾವು ಎಲ್ಲ ಸಿಗುತ್ತೆ ನಿಮ್ಗೆ. ನೋಡಿ 2 ಇಡ್ಲಿ 1 ವಡೆಗೆ ಇಷ್ಟೆಷ್ಟು ನೋಡ್ಗುರು ಯಾವ ತರ ಇದೆ, 40 ರೂಪಾಯಿ ಅಂತ ಇದು. 2 ಇಡ್ಲಿ 1 ವಡ. ನಮ್ ಕಡೆ ನಮ್ಮ ಹಾಸನ್ ರೂಟ್ ಅಲ್ಲ ಆದ್ರೆ ಪ್ಲೇಟ್ ಎಲ್ಲ ಕೊಡ್ತಾರೆ, ದೊಡ್ಡ ದೊಡ್ಡ ತಟ್ಟೆ ಇಡ್ಲಿನೇ. ಈ ಸೈಡ್ ನೋಡಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಈ ರೂಟ್ ಅಲ್ಲಿ ನಿಮ್ಗೆ ವಡಾಪಾವ್ ಅಂತ ಬೇಜಾನ್ ಸಿಗುತ್ತೆ. ಎಲ್ಲಾ ಕಡೆ ನೀವು ನೋಡ್ಬೋದು, ನಾನ್ ನೋಡ್ತಾನೆ ಇದೀನಿ. ಅಪ್ ಟು ಧಾರವಾಡ ಬಿಟ್ಮೇಲೆ ಅಂತೂ ಬರೀ ವಡಾಪಾವ್ 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 ಅಂತ ಮಾಡ್ಕೊಂಡೇ ಬರ್ತಾ ಇದಾರೆ ಇಲ್ಲಿ ಅಪ್ ಟು ಇಲ್ಲಿವರೆಗೂ. ಇದು ನೋಡುವ ಇದು ಯಾವ ತರ ಇಡ್ಲಿ ವಡೆ 40 ರೂಪಾಯಿ ಅಂತ 2 ಚಿಕ್ಕ ಇಡ್ಲಿ ಎಲ್ಲ ನೋಡುವ. ಆಲ್ರೆಡಿ ಟೈಮ್ ಆಯ್ತು, ಆರನ್ ಆಗಿದೆ ಅನ್ಸುತ್ತೆ. ಇನ್ನ ನೆಕ್ಸ್ಟ್ ನಮ್ದು ಕ್ರಾಸಿಂಗ್ ಬಂದ್ಬಿಟ್ಟು ನಮ್ಗೇನೋ ದಾದರ್ ಹುಬ್ಳಿ ಗಾಡಿ ಏನೋ ಸಿಗ್ಬೋದು ಅನ್ಸುತ್ತೆ ಇದು ಲೋಂಡಾ ಬಿಟ್ಮೇಲೆ. ನಮ್ಮ KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಖಾನಾಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KNP. ಇಲ್ಲಿಗೆ ನಮ್ಮ ಟ್ರೈನ್ ಆಕ್ಚುಲಿ ಬರೋ ಟೈಮಿಂಗ್ ಇದ್ದಿದ್ದು 8:19ಕ್ಕೆ, ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಎಕ್ಸಾಕ್ಟ್ 9:19 ಅಂದ್ರೆ 1 ಅವರ್ ಕರೆಕ್ಟ್ ಎಕ್ಸಾಕ್ಟ್ 1 ಅವರ್ಗೆ ಡಿಲೇ ಆಗಿ ಬಂದಿದ್ದೀವಿ ಖಾನಾಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KNP ಆರನ್ ಆಯ್ತು. ಮತ್ತೆ ಖಾನಾಪುರ್ ಬರುತ್ತೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ. जगह भी नहीं मतलब पाइप खोल के साफ कर देता है।
ಈಗ ಬನ್ನಿ ನಮ್ಮ KSR ಬೆಂಗಳೂರು ಸಾಂಗ್ಲಿ SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇದು ಮುಂಚೆ ಇದು ಕಿತ್ತೂರ್ ಎಕ್ಸ್ಪ್ರೆಸ್ ಆಗಿ ಕೊಡ್ತಿತ್ತು. ಅಂದ್ರೆ ಇದು ಫಸ್ಟ್ ಇನಾಗ್ರಲ್ ಆದಾಗ ಇನಾಗ್ರಲ್ ಆಗ ಡೇಟ್ ಬಂದ್ಬಿಟ್ಟು ಇದು August 15th 1995 ಅಲ್ಲಿ ಇದು ಇನಾಗ್ರಲ್ ಆಯ್ತು. ಅಂದ್ರೆ KSR ಬೆಂಗಳೂರಿಂದ ಮೀರಜ್ವರೆಗೂ ಆಗ ಕಿತ್ತೂರ್ ಎಕ್ಸ್ಪ್ರೆಸ್ ಆಗಿ. ಆಮೇಲೆ ಇದನ್ನ ನೇಮ್ ಚೇಂಜ್ ಮಾಡ್ಬಿಟ್ಟು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಕೊಟ್ಟಿದ್ರು. ಅದೇನಕ್ಕೆ ಮತ್ತೆ ಇದು 2002 ಅಲ್ಲಿ ಮೀರಜ್ ಇಂದ ಕೋಲ್ಹಾಪುರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಅಂದ್ರೆ ಮೀರಜ್ ಇಂದ ಲೋಕಲ್ ರಿವರ್ಸಲ್ ಮಾಡ್ಕೊಂಡು ಕೋಲ್ಹಾಪುರ್ವರೆಗೂ ಬಂತು. ಆಮೇಲೆ ಕೋವಿಡ್ ಟೈಮ್ಸ್ ಅಲ್ಲಿ ಇದನ್ನ ಕೋಲ್ಹಾಪುರ್ನ ಕ್ಯಾನ್ಸಲ್ ಬರೀ ಬೆಂಗಳೂರಿಂದ ಮೀರಜ್ ಮಠವರೆಗೂ ಕೊಟ್ಟಿದ್ರು ಅಷ್ಟೇ. ಅಂದ್ರೆ ಕೋಲ್ಹಾಪುರ್ ಕ್ಯಾನ್ಸಲ್ ಮಾಡಿದ್ರು, ಬರೀ ಮೀರಜ್ವರೆಗೂ ಕೊಟ್ಟಿದ್ರು. ಮತ್ತೆ January 2021 January 17th ಅಲ್ಲಿ ಈ ಟ್ರೈನ್ಗೆ LHB ಆಗಿ ಕನ್ವರ್ಟ್ ಮಾಡಿದ್ರು. ಅಂದ್ರೆ ICF ಇದ್ದಿತ್ತು ಗಾಡಿ LHB ಆಗಿ ಕನ್ವರ್ಟ್ ಆಯ್ತು. ಅದಾದ್ಮೇಲೆ ಇದು March 2024 ಅಂದ್ರೆ March 15 2024 ಅಲ್ಲಿ ಟ್ರೈನ್ಗೆ ಎಕ್ಸ್ಟೆಂಡ್ ಮಾಡಿದ್ರು. ಅಂದ್ರೆ ಮೀರಜ್ ಇಂದ ಅಪ್ ಟು ಸಾಂಗ್ಲಿವರೆಗೂ ಎಕ್ಸ್ಟೆಂಡ್ ಆಯ್ತು ಗಾಡಿ. ಮತ್ತೆ ಇದು November 17 2024 ಅಲ್ಲಿ ಈ ಟ್ರೈನ್ಗೆ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಕೊಟ್ಟಿದ್ದಾರೆ. ಮುಂಚೆ 800 ಡೀಸೆಲ್ ಅಲ್ಲಿ ಓಡ್ತಿತ್ತು, ಆಮೇಲೆ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಕೊಟ್ಟು ಫಸ್ಟ್ ಎಲೆಕ್ಟ್ರಿಕ್ ಟ್ರೈನ್ ಓಡಿದ್ದು ಅಂದ್ರೆ November 13 2024 ಅಲ್ಲಿ ಓಡ್ತೇವೆ ಗಾಡಿ. ಇಷ್ಟಿತ್ತು ಈ ಟ್ರೈನ್ ರಾಣಿ ಚೆನ್ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮ ಇಷ್ಟ್ರ ಬಗ್ಗೆ ನಿಮ್ಗೆ. $611 ಕಿಲೋಮೀಟರ್ ಕವರ್ ಆದ್ಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 16ನೇ ಆಲ್ಟೋ ಬೆಳಗಾವಿಗೆ. ಸ್ಟೇಷನ್ ಕೊಡ್ ಬಂದ್ಬಿಟ್ಟು BGM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 8:50ಕ್ಕೆ ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:50. ಅಂದ್ರೆ 1 hour ಡಿಲೇ ಇಂದ ಬಂದಿದೀವಿ. 2 ನಿಮಿಷ ಹಾಲ್ಟ್ ಇದೆ. ಬೆಳಗಾವಿಗೆ ಏನ್ ಫೇಮಸ್ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬೆಳಗಾವಿಲಿ ಏನ್ ಫೇಮಸ್ ಅಂದ್ರೆ ಬೆಳಗಾವಿ ಕುಂದ ಬಹಳ ಫೇಮಸ್. ಇಲ್ಲ ರೇಕ್ ಶೇರಿಂಗ್ KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಓವರ್ನೈಟ್ ಕಿಂಗ್ ಟ್ರೈನ್ ಇಲ್ಲೇ ನಿಂತಿದೆ. ಈ ಟ್ರೈನ್ ಅಲ್ಲಿ 2 ಸತಿ ಜರ್ನಿ ಮಾಡಿದ್ವಿ. ಒಂದು ಬೆಂಗಳೂರಿಂದ ಬೆಳಗಾವಿ ಮಾಡಿದ್ದೆ, ಇನ್ನು ಬೆಳಗಾವಿಯಿಂದ ಬೆಂಗಳೂರು ಮಾಡಿದೀನಿ. ಟ್ರೈನ್ ಚಾನಲ್ ಅಲ್ಲಿ ಲೈವ್ ಇದೆ. ಅದು ಮಸ್ಟ್ ಓವರ್ನೈಟ್ ಎಕ್ಸ್ಪ್ರೆಸ್ ಅಂತಾನೆ ಹೇಳ್ಬೋದು. ಈ ಟ್ರೈನಿಗೆ ರೇಕ್ ಶೇರಿಂಗ್ ಅದೇ. ಅದು ಒಂದಿನ ಬೆಳಗಾವಿಗೆ ಬರ್ತಾನೆ, ಒಂದಿನ ಮೀರಜ್ಗೆ ಹೋಗುತ್ತೆ, ಆತರ ಮಾಡುತ್ತೆ. ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ನ ಓವರ್ಟೇಕ್ ಮಾಡುತ್ತೆ ಅಂತ ಅನ್ಕೊಂಡಿದೆ. ಇದೇನ್ ಮಾಡಿದ್ರೆ ಅಂದ್ರೆ ಮೈಸೂರು ಬೆಳಗಾವಿನೇ ಫಸ್ಟ್ ಮುಂದೆ ಪ್ರಿಫರೆನ್ಸ್ ಕೊಟ್ಟು ಕಳ್ಸಿದ್ದಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ರೂಟ್ ಅಲ್ಲಿ ಏನು ಹುಬ್ಬಳ್ಳಿಯಿಂದ ಅಪ್ ಟು ಮೀರಜ್ ಮಠ ಅಂದ್ರೆ ಬೆಂಗಳೂರಿಂದಾನೇ ಅನ್ಕೊಳ್ಳಿ. ಬೆಂಗಳೂರಿಂದ ಏನೇ ಟ್ರೈನ್ಗಳಿದೆ ಅದಕ್ಕೆಲ್ಲ ಮೇ ಬಿ ಮೇನ್ ಪ್ರಯಾರಿಟಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಕೊಡ್ತಾರೆ. ಅಂದ್ರೆ ಎಲ್ಲಾ ಕಡೆ ಸ್ಟಾಪ್ ಇದೆ ಗಾಡಿ. ಆದ್ರೆ ಎಲ್ಲಾ ಕಡೆ ಸ್ಟಾಪ್ ಇದೆ, ಹೆವಿ ಸ್ಪೀಡ್ ಅಲ್ಲಿ ಹೋಗುತ್ತೆ ಗಾಡಿ. ಹೆವಿ ಪ್ರಯಾರಿಟಿ ಕೊಟ್ಬಿಟ್ಟು ಓಡಿಸ್ತಾರೆ ಈ ರೂಟ್ ಅಲ್ಲಿ SWR ಡಿವಿಷನ್ಸ್ ಅವರು. ನೋಡುವ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸ್ಟೇಷನ್ ಸ್ಟಾಪ್ ಇದೆ ನಿಮ್ಗೆ. ಇಲ್ಲಿಂದ ಮಹಾರಾಷ್ಟ್ರ ಎಂಟರ್ ಆಗೋವರೆಗೂ ಮಹಾರಾಷ್ಟ್ರದಲ್ಲಿ 2 ಸ್ಟೇಷನ್ ಇರೋದು, ಒಂದು ಮೀರಜ್, ಒಂದು ಸಾಂಗ್ಲಿ. ಮಿಕ್ಕಿದೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಸ್ಟೇಷನ್ಸ್ ಇದೆಯೋ ಇಲ್ಲಿ ಈ ರೂಟ್ ಅಲ್ಲಿ ಎಲ್ಲಾ ಸ್ಟೇಷನ್ ಅಲ್ಲೂ ಸ್ಟಾಪ್ ಇದೆ. ನೋಡುವ. 2 ನಿಮಿಷ ಅಲ್ಲ 5 ನಿಮಿಷ ಹಾಲ್ಟ್ ಇದೆ. 2 ನಿಮಿಷ ಅಂತ ತಪ್ಪಾಗಿ ಹೇಳ್ಬಿಟ್ಟೆ. 5 ನಿಮಿಷ ಹಾಲ್ಟ್. 5 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದ್ರೆ ಇಲ್ಲಿ ಲೋಕೋ ಪೈಲಟ್ ಮತ್ತೆ ಟ್ರೈನ್ ಮ್ಯಾನೇಜರ್ ಇಬ್ರು ಚೇಂಜ್ ಆಗ್ತಾರೆ. ಡಿವಿಷನ್ जोधपुर KSR बेंगलुरु एक्सप्रेस वीकली एक्सप्रेस। ನೋಡುವ ಬನ್ನಿ. ಕಾಫಿ ಸ್ಟೋರ್ ಅಲ್ಲಿ ಏನೇನಿದೆ ಅಂತ. ಕಾಫಿ ಏನೋ ಸಿಕ್ಕರೆ ತಗೊಳೋಣ, ಯಾಕಂದ್ರೆ ಕಾಫಿ ಕುಡ್ದಿಲ್ಲ ಬೆಳೆಯಿಂದ. ಕಾಫಿ ಲವರ್ ಆಗ್ಬಿಟ್ಟು ನಾ ಕಾಫಿ ಕುಡ್ದಿಲ್ಲ, ಇದಾಗ್ಬಿಟ್ಟು. ಅಣ್ಣ ಕಾಫಿ ಇದೆಯಾ?
ಕಾಫಿ ಇದೆಯಾ ನೋಡಿ, ಬೆಳಗಾವಿ ಕುಂದ 480. ನೋಡಿ, ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ ಸ್ಟಾಲ್ ಸಿಗುತ್ತೆ. ನಿಮ್ಗೆ ಸ್ಟಾಲ್ ಅಲ್ಲಿ ಬೆಳಗಾವಿ ಕುಂದ ಸಿಗುತ್ತೆ ನಿಮ್ಗೆ 180 ರೂಪಾಯಿ ಅಂತ. ಎಷ್ಟು ಅರ್ಧ ಕೆಜಿ 400 ಗ್ರಾಮು 180 ರುಪೀಸು. ಮತ್ತೆ ನಿಮ್ಗೆ ತಿನ್ನಕ್ಕೆ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ, ವಡೆ, ವಡಾ ಪಾವ್, ಸಮೋಸ ಅಂತ ಸಿಗುತ್ತೆ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ. ನೋಡು, ಇಲ್ಲಿ ಕಾಫಿ ಅಂತ ಸಿಗ್ಲಿಲ್ಲ. ಟ್ರೈನಲ್ಲಿ ಏನೋ ಬಂದ್ರೆ ಕುಡಿದು ನೋಡ್ಬೇಕು. ನೀವೇನು ಆ ಟ್ರೈನ್ ನೋಡ್ತಾ ಇದ್ದೀರಾ? ಆ ಟ್ರೈನ್ ಬಂದ್ಬಿಟ್ಟು ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್. ಈಗ ಮೈಸೂರಿಂದ ಬಂದಿದೆ. ಅದು ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ ಏನೋ ಇದೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1 ಇಂದ ಡಿಪಾರ್ಟ್ ಆಗಿದೆ. SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಪಚ್ಚಾಪುರ್ಗೆ ಸ್ಟೇಷನ್ ಕೋಡ್ ಬಂದು PCH. ಇದನ್ನ ಪಚ್ಚಾಪುರ ಅಂತಾರೆ, ಪಾಚಾಪುರ ಅಂತ ಕಮೆಂಟ್ಸ್ ಅಲ್ಲಿ ಸ್ವಲ್ಪ ಹೇಳೋದ್ರಲ್ಲಿ ಏನೋ ತಪ್ಪಾಗಿದ್ರೆ ಪಾಚಾಪುರ ಅನ್ಬೋದು. ಸ್ಟೇಷನ್ ಕೋಡ್ ಬಂದು PCH. ಇಲ್ಲಿಗೆ ಆಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ 9:31 ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ. ಇಲ್ಲಿ 10:26 ಅಂದ್ರೆ 56 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ 1 ನಿಮಿಷ ಹೊರಟಿರೋದು. ಅಲ್ಲಿ 6ನೇ ಆಗುತ್ತೆ ನೋಡಿ. ಇವಾಗ ಏನು ಬೆಳಗಾವಿಯಿಂದ ಬಿಟ್ಮೇಲೆ ಏನು ಸ್ಟೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಎಲ್ಲಾ ಕಡೆ ಈಗ 1 ನಿಮಿಷ ಹೊಲ್ಟ್ ಕೊಟ್ಕೊಂಡು ಹೋಗುತ್ತೆ. ಜಾಸ್ತಿ ಹೊಲ್ಟೇ ಇರೋದಿಲ್ಲ. ಮತ್ತೆ ಈ ಟ್ರೈನ್ ನಮ್ಮ 16589 KSR ಬೆಂಗಳೂರು ಸಾಂಗ್ಲಿ ಎಕ್ಸ್ಪ್ರೆಸ್, KSR ಬೆಂಗಳೂರು ಸಾಂಗ್ಲಿ ಎಕ್ಸ್ಪ್ರೆಸ್ ಬಗ್ಗೆ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇದು ಟೋಟಲ್ 757 ಕಿಲೋಮೀಟರ್ ಕವರ್ ಮಾಡುತ್ತೆ. 757 ಕಿಲೋಮೀಟರ್ ಕವರ್ ಮಾಡಕ್ಕೆ ಈ ಟ್ರೈನ್ ತಗೊಳುತ್ತೆ 14 ಗಂಟೆ 5 ನಿಮಿಷ ತಗೊಳುತ್ತೆ. ಬೆಂಗಳೂರಿಂದ ಸಾಂಗ್ಲಿಗೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ 25 ಹಾಲ್ಸ್ ಇದೆ. ಅಂದ್ರೆ 25 ಕಡೆ ನಿಲ್ಲುತ್ತೆ ಗಾಡಿ. ಮತ್ತೆ ಈ ಟ್ರೈನ್ ಅಲ್ಲಿ ಈಗ ರೈಲ್ ನೀರ್ ಮಾಡ್ತಾ ಇಲ್ಲ, ಲೋಕಲ್ ನೀರ್ ವಾಟರ್ ಬಾಟಲ್ ಮಾಡ್ತಾ ಇದೆ. ಅಂದ್ರೆ 1920 ಆಕ್ವಾಮ್ಯಾನ್ ಅಂತ ಮಾಡ್ತಾ ಇದಾರೆ. ಅದು ನಾರ್ಮಲ್ ರೇಟ್ ಅಲ್ಲೇ ಮಾಡ್ತಾರೆ, ಅಂದ್ರೆ 15 ರೂಪಾಯಿಲೇ ಮಾಡ್ತಾ ಇದಾರೆ. ಅದೊಂದು ಖುಷಿ. ಯಾಕಂದ್ರೆ ರೈಲ್ವೆ ಅಪ್ರೂವ್ ವಾಟರ್ ಬಾಟಲ್ ಒಬ್ರು ಡಿಸ್ಕೌಂಟ್ ನೋಡಿದೆ, ಅವ್ರು 15 ರೂಪಾಯಿನೇ ಅಂತ ಹೇಳಿದ್ರೆ 20 ರೂಪಾಯಿ. ಇಷ್ಟೊಂದು ಜನ ನೀವು ಆಲ್ಮೋಸ್ಟ್ ನೋಡ್ಬೋದು 20 ರೂಪಾಯಿ ಮಾಡ್ತಾರೆ ಲೋಕಲ್ ವಾಟರ್ ಬಾಟ್ಲನ್ನ. ಇವ್ರು ನೋಡೋ 15 ರೂಪಾಯಿಗೆ ಮಾಡ್ತಾರೆ. ಅದೇ ರೈಲ್ವೆ ಅಪ್ರೂವ್ ವಾಟರ್ ಬಾಟ್ಲ್ಸ್ ಇವೆಲ್ಲ.
ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 18ನೇ ಹಾಲ್ಟು ಗೋಕಾಕ್ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು JKK. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 9:49 ಅವರ ನಮ್ಮ ಟ್ರೈನ್ ಬಂದೈತ್ರಿ. ಇಲ್ಲಿ 10:45 ಅಂದರೆ 55 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ ಒಂದು ನಿಮಿಷ ಹಾಲ್ಟ್ ಇದೆ. ಈಗ ನಮ್ಮ 16589 KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಕೋಚ್ ಬಗ್ಗೆ ಹೇಳ್ತೀನಿ. ಕೋಚ್ ಬಂದ್ಬಿಟ್ಟು 4 ಜನರಲ್ ಕ್ಲಾಸು, 9 ಸ್ಲೀಪರ್ ಕೋಚು, 1 3rd AC ಎಕಾನಮಿ, 4 3rd AC 3 ಟೈರು, 1 2nd AC 2 ಟೈರು, 1 H1 ಕ್ಲಾಸ್ ಅಂದರೆ ಫಸ್ಟ್ AC ಜೊತೆ ಓಡುತ್ತೆ. ಡೆಡಿಕೇಟೆಡ್ ಫಸ್ಟ್ AC ಕೊಟ್ಟಿದ್ದಾರೆ ಬೆಂಗಳೂರಿಂದ ಸಾಂಗ್ಲಿ ರಾಣಿ ಚೆನ್ನಮ್ಮಗೆ. ಮತ್ತೆ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ 8 ಜರ್ನಿ ಮಾಡ್ತೀರ ನಂತರ ಬೆಂಗಳೂರಿಂದ ಸಾಂಗ್ಲಿಗೆ ಜನರಲ್ ಕೋಚ್ ಬೀಳುತ್ತೆ 225 ರೂಪಾಯಿ, ಸ್ಲೀಪರ್ ಬೀಳುತ್ತೆ 400 ರೂಪಾಯಿ, 3rd AC ಎಕಾನಮಿ ಬೀಳುತ್ತೆ 1000 ರೂಪಾಯಿ ಅಂದರೆ 1000 ರುಪೀಸು, ಮತ್ತು 3rd AC 3 ಟೈರ್ ಬೀಳುತ್ತೆ 1090 ರೂಪಾಯಿ 1090. 2nd AC ಬೀಳುತ್ತೆ ನಿಮಗೆ 1560 ರೂಪಾಯಿ, ಮತ್ತು ಫಸ್ಟ್ AC ಬೀಳುತ್ತೆ 2615 ರೂಪಾಯಿ. ಇದು ನಿಮಗೆ ಇದರಲ್ಲಿ ಸೂಪರ್ ಫಾಸ್ಟ್ ಕ್ಯಾಟಗರಿ ಏನಲ್ಲ, ನಾರ್ಮಲ್ ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿನೇ ಬೀಳುತ್ತೆ ನಮ್ಮ SWR ಡಿವಿಷನ್ದು. ನಮ್ಮ KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ 19ನೇ ಹಾಲ್ಟು ಘಟಪ್ರಭಾ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು JPB. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದೆ 9:59 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:53 ಅಂದರೆ 55 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 55 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ ಒಂದು ನಿಮಿಷ ಹಾಲ್ಟ್ ಇದೆ. ಮತ್ತೆ ನಾನು ನೋಡ್ತಾನೆ ಇದ್ದೀನಿ ಬರೀ 5 ಕಿಲೋಮೀಟ್ರಿಗೂ ಸ್ಟಾಪ್ಸ್ ಇದೆ. ಇವಾಗ ನಾನು ಗೋಕಾಕ್ ರೋಡ್ಗೆ ಹೋಗಿ ಕೂತ್ಕೊಂಡೆ ಸೀಟಲ್ಲಿ. ಆಮೇಲೆ ನೋಡ್ತೀನಿ 2 ಕಿಲೋಮೀಟರ್ಸ್ ನಿಯರ್ ಘಟಪ್ರಭಾ ಸಿಟಿ ಅಂತ ತೋರಿಸ್ತಾ ಬ್ರಿಡ್ಜ್ ಕವರ್ ಮಾಡ್ಬಿಟ್ಟು ಕೂತ್ಕೊಂತೀನಿ. ಅಲ್ಲಿ ನಿಯರ್ ಘಟಪ್ರಭಾ ಸ್ಟೇಷನ್ ಅಂತ ಬಂತು. ವಾಪಸ್ ಬಂದು ಗೇಟ್ ಹತ್ರ ಬಂದೆ. ನೋಡಿ 5 ಕಿಲೋಮೀಟರ್ಗೂ ಸ್ಟಾಪ್ಗಳಿದೆ. ಮತ್ತೆ ಒಂಥರ ಹೇಳಿಲ್ವಾ ಲೈಫ್ ಲೈನ್ ಆಫ್ ಉತ್ತರ ಕರ್ನಾಟಕ ಅಂದರೆ ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮದು ಎಲ್ಲ ಸ್ಟೇಷನ್ ಸ್ಟಾಪ್ ಇದೆ. ಯಾಕಂದ್ರೆ ಇಲ್ಲಿಂದ ಹುಬ್ಳಿ ಬೆಂಗಳೂರಿಗೆ ಹೋಗೋಕ್ಕೆ, ತುಮಕೂರು ಅರಸೀಕೆರೆ ಟಚ್ ಮಾಡೋಕೆ ಇದೊಂಥರ ಬೆಸ್ಟ್ ಟ್ರೈನು. ಮತ್ತೆ ಇಲ್ಲಿ ಇನ್ನೊಂದೇನು ಅಂದ್ರೆ ಘಟಪ್ರಭಾದಲ್ಲಿ ಹೊಸದಾಗಿ ಈಗ ಪುಣೆ ಹುಬ್ಳಿ ಒಂದೇ ಬರುತ್ತೆ ಸ್ಟಾಪ್ ಕೊಟ್ಟಿದೆ. ಅದಂತ ಕಂಗ್ರಾಚುಲೇಷನ್ ಹೇಳ್ತೀನಿ. ಯಾಕಂದ್ರೆ ಹುಬ್ಳಿ ಪುಣೆ ಒಂಥರ ಮೇಜರ್ ಪ್ರೀಮಿಯಂ ಟ್ರೈನು ಈ ರೂಟಲ್ಲಿ ಸ್ಟಾಪ್ ಕೊಟ್ಟಂಗೆ, ಈ ಪ್ರೀಮಿಯಂ ಟ್ರೈನು ಈ ರೂಟಲ್ಲಿ ಸ್ಟಾಪ್ ಕೊಟ್ಟಂಗಾಯ್ತು. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಚಿಕ್ಕೋಡಿ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CKR. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 10:58 10:18 ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11:08 ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಒಂದೇ ನಿಮಿಷ ಹಾಲ್ಟ್ ಇದೆ.
ನೋಡ್ಬೋದು. ಇದು ಎಷ್ಟು ಜನ ಪ್ಯಾಸೆಂಜರ್ಸ್ ಇಲ್ಲೇ ಡಿಪೋರ್ಟ್ ಮಾಡಿದ್ದಾರೆ. ಮತ್ತು ಲೋಕಲ್ ಪ್ಯಾಸೆಂಜರ್ಸ್ ಇದ್ದಾರೆ ಇಲ್ಲ ಹತ್ತವರು. ಮತ್ತು ಚಿಕ್ಕೋಡಿ ಬರುತ್ತೆ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ. ನೋಡ್ಬೋದು ಆಲ್ಮೋಸ್ಟ್ ಹಿಂಗಿದೆ. ಹತ್ರ ಚಿಕ್ಕ ಚಿಕ್ಕ ಸ್ಟೇಷನ್ಸ್ಗಳಿವು. ನಿಮಗೆ ಬೇಲ್ಪುರಿ ಸಿಗುತ್ತೆ ಆರಾಮಾಗಿ 30 ರೂಪಾಯಿ ಆರಾಮು. ಡಿಪಾರ್ಟ್ ಆದ್ವಿ ಚಿಕ್ಕೋಡಿ ಸ್ಟೇಷನಿಂದ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಟ್ಯಾಪ್ ಇದೆ. ಟ್ಯಾಪ್ ಅಲ್ಲಿ ನೀರು ಬರ್ತಿದೆ. ಮತ್ತೆ ಅವಾಗಲೇ ನಿಮಗೆ ತೋರಿಸಿದಾಗ ಇದು ಚಾಕ್ ಆಗಿತ್ತು ಫುಲ್ಲು. ಈಗ ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿದ್ವಿ. ನೋಡಿ ಇಲ್ಲಿ ನಿಮಗೆ ಇದು ಅಂತ ಬೆಸ್ಟ್ ಐಡಿಯಾ ಮಾಡಿದ್ದಾರೆ. ಏನೇ ಕಾಂಟ್ಯಾಕ್ಟ್ ಫಾರ್ ಎಲೆಕ್ಟ್ರಿಕಲ್ ಕಂಪ್ಲೇಂಟ್, ಅದೇ ಲೈಟ್ಗಳು, ಫ್ಯಾನ್ಗಳು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ಏನಾರ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಈ ನಂಬರಿಗೆ ಫೋನ್ ಮಾಡಿದ್ರೆ ಬಂದು ಸರಿ ಮಾಡ್ಕೊಟ್ಟು ಹೋಗ್ತಾರೆ. ವಿ ಆರ್ ಜಸ್ಟ್ ಕಾಲ್ ಅವೇ. ಕಾಲ್ ಮಾಡಿದ್ರೆ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಏನೇ ಕಂಪ್ಲೇಂಟ್ ಇದ್ರು. ಮತ್ತೆ ನಿಮ್ಗೆ ಏನೇ ಕ್ಲೀನಿಂಗ್, ವಾಶ್ರೂಮ್ ಕ್ಲೀನಿಂಗು, ಸೀಟ್ ಅದ ಏನೇ ಗಲೀಜಿದ್ರು ಈ ನಂಬರಿಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, SMS ಮಾಡಿ. ಅದು ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಮಾತ್ರ ಅದೇ ಅವೈಲಬಲ್ ಸಿಗ್ತದೆ ನಿಮಗೆ. ಈ ನಂಬರಿಗೆ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡಿ, ಮತ್ತೆ ಶಾಕ್ ಏನಾರು ಆಗಿತ್ತು ಅಂದ್ರೆ ಈ ನಂಬರಿಗೆ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರೆ. ನಾನು ಇದೇ ನಂಬರಿಗೆ ಫೋನ್ ಮಾಡಿದ್ದು, ಬಂದು ಈಗ ಚಾಕ್ ಇರೋದನ್ನ ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋದ್ರು. ಮತ್ತೆ ಎರಡು ನಿಮ್ಗೆ ಇದು ಇಂಡಿಯನ್ ಸ್ಟೈಲ್, ಒಂದು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಸಿಗುತ್ತೆ ನಿಮಗೆ. ಮತ್ತೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷನರ್. ಮತ್ತೆ ಇನ್ನೇನು ಅಂದ್ರೆ ಇಲ್ಲಿ ಡಸ್ಟ್ಬಿನ್ ಇಲ್ಲೊಂದು ಡಸ್ಟ್ಬಿನ್ ಇತ್ತು. ಈ ಡಸ್ಟ್ಬಿನ್ ತೆಗ್ದಿದ್ದಾರೆ. ಯಾಕಂದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಬೋಲ್ಟ್ ಎಲ್ಲ ತೆಗ್ದಿರೋದು, ಇದು ಬೋಲ್ಟ್ ಎಲ್ಲ ತೆಗ್ದಿದ್ದಾರೆ. ಇಲ್ಲಿಂದ ಡಸ್ಟ್ಬಿನ್ ಇತ್ತು, ಅದೇ ತೆಗ್ದಿದ್ದಾರೆ. ಇವಾಗಿನ ಮಟ್ಟಕ್ಕೆ ಓಕೆ. ಯಾಕಂದ್ರೆ ಇನ್ನ 3-4 ಸ್ಟಾಪ್ ಅಷ್ಟೇ ಇರೋದು. ನಾವು ಏನಾಗ್ತೀವಿ ಮಿರಜ್ಗೆ. ಇವಾಗ ನಾವು ಬಂದಿದೀವಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನಿಮ್ಗೆ ನೋಡ್ಬೋದು ಎದುರುಗಡೆ ಮಿರರ್ ಇದೆ. ಮಿರರ್ ಅದೇ ಸೇಮ್ ವೈಟ್ ಓಕೆ ಇದೆ. ಮತ್ತೆ ಟ್ಯಾಪ್ ಇದೆ. ಅದೇ ಇಲ್ಲೂ ಅಷ್ಟೇ ನೋಡಿ, ಉಗ್ಳುಬಿಟ್ಟು ಇವಾಗ ತಾನೇ ಕ್ಲೀನ್ ಮಾಡಿ, ನಾನು ನೋಡಿದ್ರೆ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ರೆ. ಆದ್ರೆ ಜನ ಉಗ್ದುಬಿಟ್ಟು ಹಂಗೆ ನೀರ ಕ್ಲೀನ್ ಮಾಡ್ದಲ್ಲ ಹೋಗಿದೆ. ಮತ್ತೆ ನೀರ್ ಬರ್ತಾ ಇದೆ. ಮತ್ತೆ ಚಾಕ್ ಆಗಿದೆ ಬಾತ್ರೂಮ್. ಲಿಕ್ವಿಡ್ ಸೋಪ್ ಇಲ್ಲ, ಲಿಕ್ವಿಡ್ ಸೋಪ್. ಮತ್ತೆ ಇದು ಕೆಳಗಡೆ ನೋಡಕ್ಕಾಗಲ್ಲ. ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿದೆ. ವರ್ಸ್ಟ್ ಮೇಂಟೈನ್ ಮಾಡಿದ್ರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಯಾಕಂದ್ರೆ ವಾಶ್ರೂಮ್ ಕ್ಲೀನ್ ಮಾಡಿಲ್ಲ ಅವರು. ಬರೀ ಏನ್ ಮಾಡ್ಬಿಟ್ಟು ಹೋದ್ರು ಅಂದ್ರೆ ಸಿಂಕ್ ಚಾಕ್ ಆಗಿರೋದನ್ನ ಫುಲ್ ಅದೇ ಕ್ಲೀನ್ ಮಾಡ್ಬಿಟ್ಟು ಹೋದ್ರು. ಅದೇ ವಾಶ್ರೂಮ್ ಕ್ಲೀನ್ ಮಾಡ್ಲಿಲ್ಲ ಅವರು. ಅದೇ ವಾಶ್ರೂಮ್ ಅಂತೂ ಒಟ್ಟು ಗಲೀಜಲ್ಲಿದೆ, ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿಲ್ಲ, ಅದೇ ಮೇಂಟೈನ್ ಮಾಡಿಲ್ಲ. ಸ್ಲೀಪರ್ ಪ್ಲಸ್ ವಾಶ್ರೂಮ್. ಮತ್ತೆ ನಾನು ಅವಾಗಲೇ 3rd AC ಕೋಚಸ್ ಹತ್ರ ಬಂದು ಅಲ್ಲಿ ಕ್ಲೀನ್ ಮಾಡ್ತಾರೆ OBHS ಸ್ಟಾಫ್. ಅದೇ ಸ್ಲೀಪರ್ ಅಲ್ಲಿ ಮೇಂಟೈನ್ ಮಾಡಿಲ್ಲ. ಮೈಸೂರು ಕುಂಭಮೇಳ ಸ್ಪೆಷಲ್ ಎಕ್ಸ್ಪ್ರೆಸ್. $716 ಕಿಲೋಮೀಟರ್ ಕವರ್ ಆದ್ಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 20ನೇ ಹಾಲ್ಟ್ ಕುಡುಚಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KUD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 10:54ಕ್ಕೆ. ಆದ್ರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11:51, 56 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುಡುಚಿ ಬರುತ್ತೆ, ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಕುಡುಚಿಯಿಂದ ಬಾಗಲಕೋಟೆಗೆ ಒಂದು ಲೈನ್ ಎಳಿತಾರೆ. ಯಾವ ಲೈನ್ ಅಂದ್ರೆ ಲೋಕಾಪುರ, ಮುದೋಳು, ಜಮಖಂಡಿ ಮೇಲೆ ಬಾಗಲಕೋಟೆ ಒಂದು ಲೈನ್ ಎಳಿತಾರೆ. ಅದನ್ನ December 26 ಅಲ್ಲಿ ಆ ಲೈನ್ ಆಗ್ಬೋದಾ ಅಂದ್ರೆ ಕುಡುಚಿ ಒಂದು ಜಂಕ್ಷನ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಮಸ್ಟ್ ಮಾಡಕತ್ತಾರ ನೋಡಿ ಇಲ್ಲಿ ಕುಡುಚಿ ರೈಲ್ವೆ ಸ್ಟೇಷನ್. ಒಂದ್ಸತಿ ಒಂದಾಗಿ ಸ್ಟಾಲು ಇರಲಿಲ್ಲ, ಇವಾಗೆಲ್ಲ ಸ್ಟಾಲ್ ಎಲ್ಲ ರೆಡಿ ಮಾಡಿದ್ದಾರೆ. ಒಂದ್ಸತಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ ಬಂದಾಗ ವೇಟಿಂಗ್ ಹಾಲ್ ಇದೆ, ಲೇಡೀಸ್ ವೇಟಿಂಗ್ ಹಾಲ್ ಎಲ್ಲ ಇದು ಮಾಡಿದ್ದಾರೆ ಇಲ್ಲಿ. ಈಗ
ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಉಗರ್ಕೂರ್ದ್ ರೈಲ್ವೆ ಸ್ಟೇಷನ್ಗೆ. ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಕರೆಕ್ಟಾಗಿದೆ ಅಂದ್ಕೊಳ್ತೀನಿ, ಉಗರ್ಕೂರ್ದ್ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 11:05 ಅದರ ಬಂದೈತ್ರಿ. ಇಲ್ಲಿ 12:05 ಅಂದರೆ 1 ಅವರ್ ಡಿಲೇಯಿಂದ ಬಂದಿದ್ದೀವಿ. ಒಂದೇ ಒಂದು ನಿಮಿಷ ಹೊಲ್ಟಿದೆ, ಅದಕ್ಕೋಸ್ಕರ ಇಳಿಯೋಕೆ ಹೋಗಲಿಲ್ಲ. ಅದ್ಬೇರೆ ಇನ್ನೊಂದೇನು ಅಂದರೆ ಕರ್ನಾಟಕದಲ್ಲಿ ನಾವು ಒಂದು ಲಾಸ್ಟ್ ಸ್ಟಾಪ್ ಇದು. ಈಗ ನಾವು ಎಂಟ್ರಾಗ್ತೀವಿ ಡೈರೆಕ್ಟ್ ಮೀರಜ್ ಅಂದರೆ ಮಹಾರಾಷ್ಟ್ರಕ್ಕೆ ಎಂಟ್ರಾಗ್ತೀವಿ. ಇದು ಕರ್ನಾಟಕದಲ್ಲಿ ಇದು ಕೊನೆ ಹಾಲ್ಟ್ ಇದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ. ಇಲ್ಲಿ ನೋಡಿ, ಈಗ ನಾನು ಇಲ್ಲಿ ಲಸ್ಸಿ ತೊಗೊಂಡೆ 20 ರೂಪಾಯಿ ಅಂತ ಅಂದೇಳಿ. ಸೈಡ್ ಪ್ಯಾಂಟ್ರಿ ಕೋಚಿಂದ ಬಂದರು. ಲಸ್ಸಿ ಅಂತ 20 ರೂಪಾಯಿ ಮಸ್ತಾಗಿದೆ ಗುರು, ಟ್ರೈ ಮಾಡ್ಬೋದು. ಇನ್ನು 20 ರೂಪಾಯಿ ಕುಡ್ದು ನೋಡಿದೆ, ಒಂದು ಸಿಪ್ಪು ಚೆನ್ನಾಗಿದೆ. 20 ರೂಪಾಯಿ ಅಂತ. ಯಾವ್ದು ಇದು ಡೈಮಂಡ್ ಅಂತ, ಡೈಮಂಡ್ ಲಸ್ಸಿ. May I have your attention please? 1, 6, 1, 8, 1, 7, on platform number 1. ನಮ್ಮ KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಮೀರಜ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MRJ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 12:30ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ 12:36. ಒಂದು 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹಾಲ್ಟ್ ಇದೆ. ನೋಡಿದ್ರಲ್ಲ, ಉಗರ್ಕೂರ್ದಲ್ಲಿ 1 ಅವರ್ ಡಿಲೇ ಇತ್ತು. ಆದರೆ ಈಗ ಮೀರಜಿಗೆ ಬಂದಿದ ತಕ್ಷಣ 1:45 ಅಂದ್ರೆ ಆಲ್ಮೋಸ್ಟ್ ಟ್ರೈನ್ನ ಮ್ಯಾನೇಜ್ ಮಾಡೋ ಅಂದರೆ ಸ್ಲ್ಯಾಂಗ್ ತುಂಬ ಕೊಟ್ಟಿದ್ದಾನೆ. ಉಗರ್ಕೂರ್ದಿಂದ ಮೀರಜ್ಗೆ ಅಂದ್ರೆ ಒಂದು 14-15 ಕಿಲೋಮೀಟರ್ನೇ ಇರ್ಬೋದು. 20 ಕಿಲೋಮೀಟರ್ನೇ ಇರ್ಬೋದು. ಉಗರ್ಕೂರ್ದಿಂದ ಮೀರಜ್ಗೆ 1 ಅವರ್ ಸ್ಲ್ಯಾಂಗ್ ಕೊಟ್ಟಿದ್ದಾನೆ, ಅದರಿಂದ ಕವರ್ ಆಗಿದೆ ಗಾಡಿ. ಮತ್ತೆ ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದ್ರೆ ಮುಂಚೆ ಈ ಟ್ರೈನ್ ಇಲ್ಲೇ ಹಾಲ್ಟ್ ಆಗ್ತಿತ್ತು, ಅಂದ್ರೆ ಸಾಂಗ್ಲಿವರೆಗೂ ಹೋಗ್ತಾ ಇಲ್ಲ, ಬರೀ ಮೀರಜ್ಗೆ ಹಾಲ್ಟ್ ಆಗ್ತಿದೆ. ಈಗ ಏನ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಸಾಂಗ್ಲಿವರೆಗೂ ಕಳ್ಸಿದ್ದಾರೆ, ಅದರಿಂದ ಅದಕ್ಕೆ 5 ನಿಮಿಷ ಹಾಲ್ಟ್ ಇದೆ. ಮತ್ತೆ ಮೀರಜ್ ನ ಜಂಕ್ಷನ್ ಯಾಕಂದ್ರೆ ಅಂದ್ರೆ ಒಂದ್ ಲೈನ್ ಈಗ ನಾವು ಹೋಗ್ತೀವಿ ಸಾಂಗ್ಲಿ ಲೈನ್, ಇನ್ನೊಂದು ನಾವು ಬಂದ್ವಲ್ಲ ಬೆಳಗಾವಿ ಹುಬ್ಬಳ್ಳಿ ಲೈನ್, ಇನ್ನೊಂದು ಬಂದ್ಬಿಟ್ಟು ಪಂಡ್ರಾಪುರ್ ಮೇಲೆ ಸೋಲಾಪುರ್ಗೆ ಒಂದು ಲೈನ್ ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು ಕೋಲ್ಹಾಪುರ್ CSMD ಒಂದು ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತೆ ನಾವು ಹೋಗ್ತಾರೆ ಸಾಂಗ್ಲಿ ಪುಣೆ ಲೈನ್, ಅದಕ್ಕೆ ಒಂದು 4 ಲೈನ್ ಹೋಗಿದೆ, ಅವತ್ತು ಜಂಕ್ಷನ್ ಅಂತ ಕರೀತಾರೆ. ಮತ್ತೆ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೋಡ್ಬೋದು ನಿಮ್ಗೆ ಕಲಬುರ್ಗಿ ಕೋಲ್ಹಾಪುರ್ ಬಂದ್ ನಿಂತಿದೆ. ಆಕ್ಚುಲಿ ಅದು ಲೋಕಲ್ ರಿವರ್ಸಲ್ ಬಂದ್ಬಿಟ್ಟು ಮೀರಜ್ ಅಲ್ಲಿ ನಡೆಯುತ್ತೆ. ಯಾಕಂದ್ರೆ ಕೋಲ್ಹಾಪುರ್ ಮತ್ತೆ ಕಲಬುರ್ಗಿಗೆ ಹೋಗ್ಬೇಕಂದ್ರೆ ಇದೇ ರೂಟಲ್ಲಿ ಹೋಗ್ಬೇಕು, ಕೋಲ್ಹಾಪುರ್ಗೆ ಹೋಗ್ಬೇಕಂದ್ರೆ ಇದೇ ರೂಟಲ್ಲಿ ಹೋಗ್ಬೇಕು, ಮತ್ತೆ ಬೆಳಗಾವಿಗೆ ಹೋಗ್ಬೇಕಂದ್ರೆ ಸೇಮ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಅದಕ್ಕೆ ಯಾವ್ದೇ ಟ್ರೈನ್ ಆದ್ರೂ ಇಲ್ಲಿ ಬಂದು ಲೋಕಲ್ ರಿವರ್ಸಲ್ ಆಗುತ್ತೆ. ಇನ್ನ ಪುಣೆ ಸಾಂಗ್ಲಿ ಸೈಡ್ ಹೋಗ್ಬೇಕಂದ್ರೆ ಸ್ಟ್ರೇಟ್ ಇದೇ ಲೈನು. ಇವಾಗ ನೋಡಿ 12% ಟ್ರೈನ್ ಇಲ್ಲೇ ಖಾಲಿ ಆಗೋಗಿದೆ ಆಲ್ಮೋಸ್ಟ್. ಮತ್ತೆ ನಾನು ನಿಮ್ಗೆ ನೆನೆ ಇಂಟೀರಿಯರ್ ತೋರ್ಸಕ್ ಆಗ್ಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ ಬೋರ್ಡ್ ಆಗಿರೋ ನೆನೆ ನಾನು ಬರೋಷ್ಟ್ರೊಳಗೆ. ಅದಕ್ಕೆ ನೀವು ಇಂಟೀರಿಯರ್ ತೋರಿಸ್ಕೊಡ್ತೀನಿ ನಿಮ್ಗೆ. ನೀವು ಮಿರರ್ ಸಿಗುತ್ತೆ ನಿಮ್ಗೆ, ಫ್ಯಾನ್ಸ್ ಲೈಟು, ಫ್ಯಾನ್ ಸ್ವಿಚಸ್, ಮತ್ತೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಚಾರ್ಜಿಂಗ್ ಸಾಕೆಟ್ 3 ಇದೆ, ಪರವಾಗಿಲ್ಲ. 20 ಕೋಚಸ್ ಅಲ್ಲಿ ಇರಲ್ಲ ಅನ್ಕೊಂಡಿದ್ದೆ, ಇದೆ 20 ಮೇಟ್ ಕೋಚಸ್. ಯಾಕಂದ್ರೆ ನಾನು ಹಾಸನ್ ಸೋಲಾಪುರ ಅಲ್ಲಿ ಮಾಡಿದಾಗ ನಾನು 20 ಮೇಟ್ ಕೋಚಸ್ ಇದ್ದಿದ್ದು.
ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಮಾಡಿದಾಗ ಅದು ಅಷ್ಟು ಇರಲಿಲ್ಲ. ಇವಾಗ ಇದ್ರಲ್ಲಿ ಪರವಾಗಿಲ್ಲ ಇದಾವೆ. ಮತ್ತೆ ಈ ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ 3x3 ಕಾಂಬಿನೇಷನ್ ಸಿಗುತ್ತೆ. ಲೋವರು, ಮಿಡಲ್ಲು, ಅಪ್ಪರು, ಮತ್ತೆ ಲೋವರು, ಮಿಡಲ್ಲು, ಅಪ್ಪರ್ ಸಿಗುತ್ತೆ ನಿಮಗೆ. ಮತ್ತೆ ಫ್ಯಾನ್ ಇದಾವೆ. ಮತ್ತೆ ಸೈಡ್ ಅಪ್ಪರು, ಸೈಡ್ ಲೋವರು, ಇದ್ರಲ್ಲೂ ಅಷ್ಟೇ ನಿಮಗೆ ಲೈಟು, ಫ್ಯಾನ್ ಸ್ವಿಚಸ್ ಮತ್ತೆ ಚಾರ್ಜಿಂಗ್ ಸಾಕೆಟ್ ಒಂದೇ ಕೊಟ್ಟಿದ್ದಾರೆ. 2 ಸೈಡ್ ಅಪ್ಪರ್, ಸೈಡ್ ಲೋವರ್ಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಇದೆ, ಮೇಲ್ಗಡೆ ಇಲ್ಲ. ಮತ್ತೆ ಬಾಟ್ಲ್ ಹೋಲ್ಡರ್ ಇದೆ ನಿಮಗೆ, ಬಾಟ್ಲ್ ಹೋಲ್ಡರ್. ಮತ್ತೆ ಇವತ್ತು ನಾನು ಹೇಳ್ದಾಗ ಇವತ್ತು ನನ್ನ ಸೀಟ್ ಬಂದಿದ್ದು 35 ಇತ್ತು, ಸೈಡ್ ಅಪ್ ಅಂದರೆ ನಾರ್ಮಲ್ ಅಪ್ಪರು. रास्ते तिरुपति को जाने वाली 17416 कोल्हापुर तिरुपति मलेशिया कुछ ही समय प्लेटफॉर्म क्रमांक 3 पर तिरुपति कृपया ध्यान दीजिए, अहमदाबाद के रास्ते गांधीधाम को जाने वाली 16506 गांधीधाम एक्सप्रेस कुछ ही समय में प्लेटफॉर्म क्रमांक 1 पर आ रही है. May I have your attention? ಫೈನಲಿ ನಮ್ಮ KSR ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತಿ. ಈಗ ಫೈನಲ್ ಡೆಸ್ಟಿನೇಷನ್ ಸಾಂಗ್ಲಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SLI. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 1 ಗಂಟೆ 5 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1 ಗಂಟೆ 3 ನಿಮಿಷ, ಅಂದರೆ 2 ನಿಮಿಷ ಬಿಫೋರ್ ಅಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಪಂಚಲ್ ಆಗಿದೆ ಅಂದರೆ ಟ್ರೈನ್ ಸ್ಲ್ಯಾಂಗ್ ತುಂಬ ಕೊಟ್ಟಿದ್ದಾರೆ, ಅದರಿಂದ ಟ್ರೈನ್ ಆನ್ ಟೈಮಲ್ಲಿ ಪಿಕಪ್ ಆಗಿದೆ, ಮೇಂಟೈನ್ ಆಗಿದೆ ಗಾಡಿ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಇತ್ತು. ಮನೇಲಿ ತಿನ್ನೋದು ಕುಡಿಯೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ನೈಟ್ ಬೆಂಗಳೂರಿಂದ ವೆಜ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ. ವೆಜ್ ಬಿರಿಯಾನಿ ಬಂದ್ಬಿಟ್ಟು 80 ರೂಪಾಯಿ, ಮೊಟ್ಟೆ ಬಿರಿಯಾನಿ ಬಂದ್ಬಿಟ್ಟು 90, ಮತ್ತು ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 110 ರೂಪಾಯಿ ಸಿಗುತ್ತೆ. ಮತ್ತು ಬೆಳಿಗ್ಗೆ ನಿಮಗೆ ಇದರಿಂದ ನಿಮಗೆ ಇದು ಸಿಗುತ್ತೆ, ಅದು ಇಡ್ಲಿ ವಡೆ, ಪೊಂಗಲ್ಲು, ಅಂದರೆ ಪೋಹ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ಮತ್ತು ಇಡ್ಲಿ ವಡೆ, ಮತ್ತು ಉಪ್ಮಾ ಅಂದರೆ ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಸಿಗುತ್ತೆ. ಮತ್ತು ಸಮೋಸ ಸಿಗುತ್ತೆ, ಮತ್ತು ವಡಾಪಾವ್ ಸಿಗುತ್ತೆ, ಕಾಫಿ ಟೀ ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ಹೆಂಗನ್ಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಮತ್ತು ಈ ಟ್ರೈನ್ಗೆ ಏನೋ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ಈ ಟ್ರೈನ್ ರಿವರ್ಸು ಮಾಡ್ತೀನಿ. ಅದೇ ಫಸ್ಟ್ AC ಮಾಡೋಣ, AC ಕೋಚಸಲ್ಲಿ ಮಾಡೋಣ. ಹೆಂಗೆ ಅನಿಸ್ತು ಅಂದರೆ ಫಸ್ಟ್ AC ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದೊಂದು ಜರ್ನಿ ತೊಗೊಂಬರ್ತೀನಿ. ಮತ್ತು ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.